ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುವುದು. ಶಿಕ್ಷಣದ ಸಾರ್ವತ್ರೀಕರಣ ಆಗಬೇಕು. ಜೊತೆಗೆ ಬಂಡವಾಳಶಾಹಿಯ ಕೈಯಿಂದ ಈ ಶಿಕ್ಷಣವನ್ನು ಬಿಡಿಸಬೇಕು. ಮುಚ್ಚುವ ಶಾಲೆಗಳನ್ನು ಮುಚ್ಚದೇ ಇರುವಂಗೆ ನೋಡಬೇಕು. ಮುಚ್ಚಿರುವ ಶಾಲೆಗಳನ್ನ ತೆರಿಬೇಕು ಅನ್ನುವಂಥ ಕರೆ ನೀಡಿರುವಂಥ ಪ್ರೊಫೆಸರ್ ದೇವನೂರು ಮಹಾದೇವ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇವಾಗ ಭಾಷಾ ಬೋಧಕರ ವೇದಿಕೆ ವತಿಯಿಂದ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ಮರಣ ಸಂಚಿಕೆ ಸೃಜನಶೀಲ 2 ಸ್ಮರಣ ಸಂಚಿಕೆಯನ್ನು ಈ ಸೃಜನಶೀಲ 2 ಸ್ಮರಣ ಸಂಚಿಕೆಯ ಗೌರವ ಸಂಪಾದಕರು ಶ್ರೀಮತಿ ಪುಣ್ಯವತಿ ವಿಸಾಜಿ ಮೇಡಮ್ ಅವರು, ಪ್ರಧಾನ ಸಂಪಾದಕರು TR ದೊಡ್ಡೆ, ಸಹ ಸಂಪಾದಕರು ಶಿವಕುಮಾರ್ ಹೆಡೆ, ಶಂಕರ್ ಬಾಪುರೆ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸ್ಮರಣ ಸಂಚಿಕೆಯ ಸಹ ಸಂಪಾದಕರಾಗಿರ್ತಾರೆ. ಸ್ಮರಣ ಸಂಚಿಕೆಯಲ್ಲಿ ನಮ್ಮ ಭಾಷಾ ಶಿಕ್ಷಕರೇ ಬರೆದಂತಹ ಅತ್ಯಮೂಲ್ಯವಾದ ಲೇಖನಗಳಿದ್ದಾವೆ. ಇದನ್ನ ವೈದ್ಯ ಸಂತ ಡಾಕ್ಟರ್ ಸಿದ್ದಾರೆಡ್ಡಿ ಅವರಿಗೆ ಅರ್ಪಿಸಲಾಗ್ತದೆ. ಸೃಜನಶೀಲ 2 ಸ್ಮರಣ ಸಂಚಿಕೆ ಡಾಕ್ಟರ್ ವೈದ್ಯ ಸಂತ ಸಿದ್ದಾರೆಡ್ಡಿ ಅವರಿಗೆ ಅರ್ಪಿಸಲಾಗ್ತದೆ. ಈ ಕೃತಿ ಬಿಡುಗಡೆಯಲ್ಲಿ ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿಯವರು ಸಹಿತ ಭಾಗವಹಿಸಿದ್ದಾರೆ. ಗೌರವ ಸಂಪಾದಕರು ಶ್ರೀಮತಿ ಪುಣ್ಯವತಿ ವಿಸಾಜಿ. ಬಿಡುಗಡೆಯನ್ನ ವೇದಿಕೆ ಮೇಲೆ ಉಪಸ್ಥಿತರಿರುತ್ತ ಎಲ್ಲ ಗಣ್ಯಮಾನ್ಯರು ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವ್ರ ಹತ್ರ ಮಾತನಾಡಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಮೇಡಮ್ ಅವರು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಕುಲಪತಿಗಳಾಗಿದ್ದಾರೆ. ಪ್ರೊಫೆಸರ್ ಮಲ್ಲಿಕಾ ಘಂಟಿಯವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಬೇಕಾಗಿ ಅವ್ರ ಹತ್ರ ಕೇಳ್ಕೊಳ್ತೀನಿ. ಬೀದರ್ ಜಿಲ್ಲೆಯ ನಡೀತಾ ಕನ್ನಡ ಭಾಷಾ ಬೋಧಕರ ವಿಷಯ ಸಂಪದೀಕರಣ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಆತ್ಮೀಯರು, ಹಿರಿಯರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಪಾತ್ರರಾದಂಥ BT ಲಲಿತಾ ನಾಯ್ಕ ಅವರೇ, ಇವತ್ತು ಬೀದರ್ನಂಥ ಊರಿನೊಳಗೆ ಈ ಸಮ್ಮೇಳನಕ್ಕೆ BT ಲಲಿತಾ ನಾಯ್ಕ ಅವರನ್ನು ಅಧ್ಯಕ್ಷತೆ ಮಾಡಿದ್ದು ಶರಣ ಪರಂಪರೆಯನ್ನು ನಿಜವಾದ ಅರ್ಥದೊಳಗೆ ಮುಂದುವರಿಸಿರಿ ಅನ್ಲಿಕ್ಕೆ ಇದೊಂದು ಸಾಕ್ಷಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಬಹುಶಃ ಎಲ್ರಿಗೂ ಗೊತ್ತಿರುವ ಹಾಗೆ 12ನೇ ಶತಮಾನದೊಳಗೆ ಸಾಮೂಹಿಕವಾಗಿ ಮಹಿಳೆಯರು ಮಾತನಾಡ್ತಾ ಹೊರಗಡೆ ಬಂದರು. ಅದರ ನಂತರ ಸಾಮೂಹಿಕವಾಗಿ ಮತ್ತೆ ಮಹಿಳೆಯರು ಮಾತನಾಡಿದ್ದು ದಲಿತ ಬಂಡಾಯದ ಸಂದರ್ಭದೊಳಗೆ. ಈ ದಲಿತ ಬಂಡಾಯ ಈ ಸಂದರ್ಭದ ಚಳುವಳಿಯ ಹಿರಿಯ ನಾಯಕರ ಜೊತೆಗೆ BT ಲಲಿತಾ ನಾಯಕ ಅವರು ಇದ್ದರು. ಈ ಕಾರಣಕ್ಕಾಗಿ ಅಂಥವರಿಗೆ ಇವತ್ತು ಈ ಸಮಾರಂಭದ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದು ನಿಜವಾದ ಅರ್ಥದ ಶರಣರ ಸಿದ್ಧಾಂತವನ್ನು ನೆನಪಿಟ್ಟುಕೊಂಡೀವಿ ಅನ್ನಲಿಕ್ಕೆ ಇದು ಸಾಕ್ಷಿ. ಹಾಗೆಯೇ ಎದೆಗೆ ಬಿದ್ದ ಅಕ್ಷರ ಖುಷಿ ಹೋಗೋದು, ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸಮಾನತೆಯ ಕನಸುಗಳೊಂದಿಗೆ ನನಸಾಗಬೇಕು ಅನ್ನುವಂಥ ಆಶಯದೊಂದಿಗೆ ಸಿದ್ಧಾಂತ ಚಳವಳಿ ಅನ್ನುವಂಥದ್ದನ್ನು ನಿರಂತರವಾಗಿ ಕರ್ನಾಟಕದಲ್ಲಿ ಜೀವಂತ ಇಟ್ಟಂಥ ಹಿರಿಯರಾದಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ದೇವನೂರು. ಆದರೆ ಅವರು ಇವತ್ತು ಮಾತಾಡಕತ್ತಾರ. ಮುಂದಿನ ದಿನಗಳಲ್ಲಾದ್ರೂ ಅಂಬೇಡ್ಕರ್ ಅವರು ಯಾವ ಕನಸನ್ನು ಕಂಡಿದ್ರು ಅಥವಾ ಲೋಹಿಯಾನ್ ಅಂತವರು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಬದುಕು ಹೇಗೆ ಇರಬೇಕು ಅನ್ನುವಂಥ ಆಶಯಗಳೊಂದಿಗೆ ಅವರು ಬರೆಯುವ ಮತ್ತು ಚಳವಳಿಯ ಪ್ರಯತ್ನವನ್ನು ಮಾಡಿದ್ರಲ್ಲ, ಆ ಪ್ರಯತ್ನ ಆ ಆಶಯಕ್ಕೆ ಅನುಗುಣವಾಗಿ ಈಗ ಈ ಸಂದರ್ಭದೊಳಗೆ ಇಂತಹ ಹೊತ್ತಿನೊಳಗೆ ದೇವನೂರವರು ಪ್ರಗತಿಪರವಾದಂಥ ಮನಸ್ಸುಗಳನ್ನು ಕಟ್ಕೊಂಡು ಕರ್ನಾಟಕದೊಳಗೆ ಮತ್ತೆ ರಾಜಕೀಯ ಹೊಸ ಅಧ್ಯಾಯವನ್ನು ಬರೆಯುವಂಥ
ಪ್ರಯತ್ನ ಮಾಡ್ತಾ ಇರೋದರಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಅವರು ನಾನು ಅಧ್ಯಕ್ಷೀಯ ಭಾಷಣ ಅಂತ ಮಾತನಾಡೋದಿಲ್ಲ. ಅವರು ಓದಿದ ಶಾಲೆಯೊಳಗೆ ನಾನು ಇವತ್ತು ಓದನ್ನು ಪ್ರಾರಂಭ ಮಾಡ್ದಾಕಿ. ಅವರಿಗೆ ಅವರದೇ ಆದಂಥ ಗುರುಗಳಿದ್ದರು. ಬಿ ಟಿ ಲಲಿತಾ ನಾಯಕರು, ದೇವನೂರವರು, ಸಿದ್ಧಲಿಂಗಯ್ಯ ಅವರು, ಬರಗು ರಾಮಚಂದ್ರಪ್ಪ ಇವರೆಲ್ಲ ಒಂದು ಶಾಲೆಯೊಳಗೆ ಓದಿದವರು. ಇವ್ರ ಶಾಲೆ ಒಳಗೆ ನಾನು ಓದ್ತಾ ಇದ್ದೇನೆ. ನನಗೆ ಪಾಠ ಮಾಡ್ತಾ ಇರೋರು ಬಿ ಟಿ ಲಲಿತಾ ನಾಯಕರು ಮತ್ತು ದೇವನೂರವರು, ಸಿದ್ಧಲಿಂಗಯ್ಯ ಅವರು. ಹೀಗಾಗಿ ಇವ್ರ ಪಾಠವನ್ನು ಕೇಳ್ತಾ ಬೆಳೀತಾ ಇರುವಂಥ ನಾನು ಇವ್ರ ಮಾತುಗಳಿಗೆ ಅಧ್ಯಕ್ಷೀಯ ಮಾತುಗಳನ್ನು ಮಾತನಾಡುವಷ್ಟು ಬೌದ್ಧಿಕ ಮತ್ತು ಸಾಮಾಜಿಕವಾದಂಥ ಅನುಭವದ ಶಕ್ತಿ ನನಗಿಲ್ಲ. ಆದರೆ ನನ್ನದೇ ಆದಂಥ ಬದುಕು ನನಗೆ ಕೊಟ್ಟಂಥ ಅನುಭವ ಇದೆಯಲ್ಲ, ಆ ಅನುಭವದ ಮೂಲಕ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಚರಿತ್ರೆಯನ್ನು ಓದುವಂಥ ಅಥವಾ ಚರಿತ್ರೆಯ ವಾಸ್ತವದ ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಂಥ ನಿಜವಾದ ವೈಜ್ಞಾನಿಕ ವೈಚಾರಿಕ ಶಕ್ತಿ ಇರುವಂಥ ನಮ್ಮೆಲ್ಲರಿಗೂ ಒಂದು ಸತ್ಯ ಗೊತ್ತಿದೆ. ಈ ದೇಶಕ್ಕೆ ಬ್ರಿಟಿಷರು ಬರದೇ ಇದ್ದರೆ ನಾವ್ಯಾರು ಈ ರೀತಿಯಾಗಿ ಕುಂತು ಮಾತನಾಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅನ್ನುವಂಥ ನಂಬಿಕೆಗಳು ಈ ನೆಲದ ಮೂಲಕ ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಹಂಗೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ನಾನು ಬ್ರಿಟಿಷರನ್ನು ಒಪ್ಕೊತೀನಿ ಅಂತಲ್ಲ. ಆದರೆ ಒಂದು ಅವ್ರ ಮೂಲಕ ನಮ್ಮಂಥವರಿಗೆ ಸಾಧ್ಯ ಆಗಿದ್ದೇನು, ಈ ದೇಶದ ಮಹಿಳೆಯರಿಗೆ ಮತ್ತು ದಲಿತರಿಗೆ ಅವ್ರ ಮೂಲಕ ಆದ ಲಾಭ ಏನು ಅಂತಂದ್ರೆ ಸಾರ್ವತ್ರಿಕವಾದಂಥ ಶಾಲೆಗಳು ಪ್ರಾರಂಭ ಆದವು ಅಂಥೇಳಿ. ಯಾವ ಅಕ್ಷರಗಳನ್ನು ಎಲ್ಲರ ಎದೆಗೆ ಹಾಕಬೇಕಾಗಿತ್ತು, ಆ ಅಕ್ಷರಗಳನ್ನು ಒಂದು ಸಮುದಾಯ ತನ್ನ ಹಕ್ಕು, ತನ್ನ ಸ್ವತ್ತು, ತನ್ನ ಸಂಪತ್ತು ಅಂತ ತಿಳ್ಕೊಂಡು ಎಲ್ಲೋ ಒಂದು ಕಡೆಗೆ ಭದ್ರವಾದಂಥ ಬೀಗ ಹಾಕ್ಕೊಂಡು ಅದೇನು ಬಚ್ಚಿಟ್ಟುಕೊಂಡಿತ್ತಲ್ಲ, ಈ ಸಂಪತ್ತನ್ನು ಸಾರ್ವಜನಿಕವಾಗಿ ಎಲ್ರಿಗೂ ಸಿಗುವ ಹಾಗೆ ಮಾಡಿದವರು ಬ್ರಿಟಿಷರು. ಆ ಕಾರಣಕ್ಕೆ ಈ ಹೆಣ್ಮಕ್ಳು ಮತ್ತು ನಾವು ದಲಿತರು ಬ್ರಿಟಿಷರನ್ನು ಒಂದಿಷ್ಟು ಬಂದದಕ್ಕೆ ಭಾಳ ಬೇಷ ಆಯ್ತರಪ್ಪ ಅಂತ ಹೇಳ್ತೀವಿ. ಆದರೆ ಅದೇ ಹೊತ್ತಿನೊಳಗೆ ಈ ದೇಶದ ಸಂಪತ್ತನ್ನು ಬರೀ ಕೊಳ್ಳೆ ಹೊಡಿಲಿಲ್ಲ, ಈ ಬಂಡವಾಳಶಾಹಿ ಬೀಜವನ್ನು ಸಹ ಬಿತ್ತು ಹೋದರು. ಆ ಕಾರಣಕ್ಕಾಗಿ ಅವರನ್ನು ನಾವು ವಿರೋಧಿಸ್ತೀವಿ ಅಂತ ತಿಳ್ಕೊಂಡೆ. ಹೀಗಾಗಿ ಸಂಪತ್ತು ಮತ್ತು ಸಮಾನತೆ ಅನ್ನುವಂಥದ್ದು ಬಂಡಿಯ ಎರಡು ಚಕ್ರಗಳು ಅನ್ನುವಂಥದ್ದನ್ನು ದೇವನೂರು ಮಹಾದೇವರವರು ಹೇಗೆ ಅದನ್ನು ಹಲವು ಕಥೆಗಳ ಮೂಲಕ, ದೃಷ್ಟಾಂತದ ಮೂಲಕ, ರೂಪಕಗಳ ಮೂಲಕ ಹೇಳಿಕೊಟ್ರಲ್ಲ, ಹಾಗೆಯೇ ಇವತ್ತು ನಾವು ಕನ್ನಡಕ್ಕೆ ಅಥವಾ ಕನ್ನಡ ಭಾಷಾ ಬೋಧಕರು ಕೆಲವು ವಿಚಾರಗಳನ್ನು ಇವತ್ತಿನ ಸಂದರ್ಭ ಮತ್ತು ನಮ್ಮ ಚರಿತ್ರೆ ಹಿನ್ನೆಲೆಯೊಳಗೆ ಒಂದಿಷ್ಟು ಪರಾಮರ್ಶಿಸುವಂಥ ಅಗತ್ಯ ಐತಿ. ನನಗೆ ಗೊತ್ತಿರುವ ಹಾಗೆ ಕರ್ನಾಟಕದೊಳಗೆ ಕನ್ನಡ ಅನ್ನುವಂಥದ್ದು ಒಂದು ಕನ್ನಡ ಇಲ್ಲ, ಹಲವು ಕನ್ನಡಗಳು ಇಲ್ಲಿ ಜೀವಂತದವು. ಈ ಹಲವು ಕನ್ನಡಗಳ ಮೂಲಕ ನಾವಿವತ್ತು ಮಕ್ಕಳಿಗೆ ಸಾಮಾಜಿಕವಾದಂಥ ಮತ್ತು ಚರಿತ್ರೆಯ ಮರು ಓದಿನ ಶಕ್ತಿಯನ್ನು ತುಂಬಬೇಕು ಅಂದಾಗ ಯಾವ ಕನ್ನಡದ ಮೂಲಕ ತುಂಬಬೇಕು ಅನ್ನುವಂಥ ಸಂಕಷ್ಟಗಳು ಬೋಧನೆಯನ್ನು ಮಾಡುವಂಥವರಿಗೆ ಎದುರಾಗ್ತಾ ಇದೆ. ಬಹುಶಃ ನಮ್ಮ ಪಠ್ಯದ ಕನ್ನಡ ಅದು ನಮ್ಮ ಕನ್ನಡ ಅಲ್ಲ, ಅಂದರೆ ಅಖಂಡ ಕರ್ನಾಟಕದ ಕನ್ನಡ ಅಲ್ಲ ಅದು. ಈ ಏನು ಕ್ರೈಸ್ತ ಮಿಷನರಿಗಳು ಪ್ರಾರಂಭದೊಳಗೆ ಸಂಪಾದನೆ ಮಾಡುವ, ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ರಲ್ಲ, ಆವಾಗ ಅವರು ಬಳಸಿದಂಥ ಕನ್ನಡವನ್ನು ಮಂಗಳೂರು ಕನ್ನಡಿಗರು ಮಾತನಾಡ್ತಾ ಅಥವಾ ಮಂಗಳೂರು ಕನ್ನಡಿಗರು ಮಾತನಾಡುವಂಥ ಮಾತುಗಳನ್ನೇ ಹೀಗೆ ಪಠ್ಯದ ಕನ್ನಡ ಅನ್ನುವ ಹಾಗೆ ಅವರೇನು ಬರೆದಿಟ್ರಲ್ಲ ಅಥವಾ ಹೇಳಿಕೊಟ್ರಲ್ಲ, ಕಿಟಲರನ್ನು ಹೊರತುಪಡಿಸಿದ ಹಾಗೆ ಹೇಳುವಂಥ ಮಾತು, ಉಳಿದವರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ನಾವು ಇಡೀ ಬೋಧನೆಗೆ ಮತ್ತು ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಕನ್ನಡವನ್ನು ಬಳಸ್ತಾ ಬಂದೀವಿ. ಹೀಗಾಗಿ ನಮ್ಮ ಬೀದರ್ ಕನ್ನಡ, ನಮ್ಮ ಬಿಜಾಪುರ ಕನ್ನಡ, ನಮ್ಮ ಗುಲ್ಬರ್ಗ ಕನ್ನಡ, ಈ ಕನ್ನಡಗಳು ಎಲ್ಲದಾವು ಅಂಥೇಳಿ ಒಂದು ಕಡೆಗೆ ಮನೆಯೊಳಗೆ ನಿರಂತರವಾಗಿ ಮಕ್ಕಳು ಬೀದರ್ ಕನ್ನಡದೊಳಗೆ ಇರ್ತಾವೆ. ಶಾಲೆಗೆ ಬಂದ ಕೂಡಲೇ ಮಂಗಳೂರು ಕನ್ನಡವನ್ನು ಪ್ರವೇಶ ಮಾಡಬೇಕಾಗತ್ತೆ. ಈ ಮಂಗಳೂರು ಕನ್ನಡದ ಮೂಲಕ ನೀವೇನಾದರೂ ಅವ್ರ ತಿಳುವಳಿಕೆಯನ್ನು, ಪಠ್ಯವನ್ನು ಬೋಧನೆ ಮಾಡಿಸುವಂಥ ಹೊತ್ತಿನೊಳಗೆ ಎಷ್ಟರ ಮಟ್ಟಿಗೆ ಮನೆಯ ಕನ್ನಡದ ಮೂಲಕ ಹೊರಗೆ ಬಂದವರಿಗೆ ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ನನಗೆ ಬಹುಶಃ MA ಮುಗಿಯುವವರೆಗೂ ಪಂಪನ ಒಂದು ಪದ್ಯ ನನಗೆ ಅರ್ಥ ಆಗಿರಲಿಲ್ಲ. ಅವರವರಿಗೆ ಅವರ ಕಾರಣಕ್ಕಾಗಿ ಪದ್ಯಗಳು ಅವರಿಗೆ ಅರ್ಥ ಆಗ್ತಾ ಇತ್ತು. ನಮ್ಮ ಸಾಮಾಜಿಕ ಸಂದರ್ಭಗಳು, ನಮ್ಮ ಅನುಭವಗಳು, ನಮ್ಮ ಕೂಡ ಮಾಡಲ್ಪಟ್ಟಂಥ ಅವಕಾಶಗಳು, ಈ ಹಿನ್ನೆಲೆಯೊಳಗೆ ಒಂದು ಪದ್ಯ ಇವತ್ತು ಅದನ್ನು ಭಾಳ ಅರ್ಥಪೂರ್ಣವಾಗಿ ಇಟ್ಕೊಂಡ್ರಿ. ಲೇಖಕರನ್ನ ಮುಂದೆ ಕುಣಿಸ್ಕೊಂಡು ಅವ್ರು ಯಾಕೆ ಈ ಪದ್ಯ ಬರೆದ್ರು ಅವ್ರ ಮೂಲಕನೇ ಕೇಳುವಂಥದ್ದು. ನಾವು ಯಾಕೆ ಬರ್ದೀವಿ ಅಂತ ಹೇಳಿದ್ರೆ ನೀವು ಬೋಧನೆ ಮಾಡೋರಿಗೆ ಇದು ಹಿಂಗೈತೆ ಅಂತ ನೀವೇ ಅಂತೀರ ನಾಳೆ. ಅದು ಹಂಗೆ ನಿಮಗದು ಬೇರೆ ಆಗಿರುತ್ತೆ, ನಮ್ದೊಂದು ಬೇರೆ ಇರುತ್ತೆ, ಇನ್ನೊಬ್ಬರಿಗೊಂದು ಬೇರೆ ಇರುತ್ತೆ. ಯಾಕೆ ನಮಗೆ ಒಂದು ಕೃತಿ ಅಥವಾ ಒಂದು ಪಠ್ಯ ಬೇರೆ ಬೇರೆಯಾಗಿ ಅನಿಸುತ್ತೆ ಅಂತಂದ್ರೆ ನಮ್ಮ ಪ್ರಾದೇಶಿಕವಾದಂಥ, ನಮ್ಮ ಸಾಮಾಜಿಕವಾದಂಥ ಅನುಭವಗಳು ನಮ್ಮ ಗ್ರಹಿಕೆಯನ್ನು ವಿಸ್ತರಿಸಿರ್ತಾವೆ ಅಂತ ತಿಳ್ಕೊಂಡು.
ಹೀಗಾಗಿ ನಮಗೆ ಬೇರೆ ಬೇರೆ ಅರ್ಥಗಳ ಛಾಯೆ ಅಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಪಂಪನ ಒಂದು ಪದ್ಯ ಬರುತ್ತೆ, ಒತ್ತು ತರಂಬಿ ನಿಂತ ರಿಪುಪೂಜ ಸಮಾಜದ ಬೇರ್ಗಳಂ ಕಿತ್ತು ನಭಕ್ಕೆತ್ತದೆ ಅನ್ನುವಂಥ ಒಂದು ಪದ್ಯ ಬರುತ್ತೆ. ಇದನ್ನ ಬರೀ ಭಾವನವಾದ ಓದಿ ನಾನು ಬರಿತಾ ಇದ್ದೆ, ಇದು ಹಿಂಗ ಅಂತ ಹೇಳ್ತಾ ಇದ್ವಿ. ವೈರಿಗಳು ಬಂದ್ರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ತಿಳ್ಕೊಂಡು. ಆದರೆ ಇದು ನನಗೆ ಯಾವಾಗ ಇದು ಜನಪದಿ ನೆಲೆ ಒಳಗೆ ಇದನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ನಮ್ಮ ಗುರುಗಳ ಪಾಠ ಮಾಡೋ ಮುಂದೆ ಅದರ ಛಾಯೆ, ಅದರ ಇನ್ನೊಂದು ಅರ್ಥದ ಸಾಧ್ಯತೆಗಳು ಗೊತ್ತಾಯ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಳ್ಳಿ ಒಳಗೆ ಈ ತಿಪ್ಪ್ಯಾಗ ಸಸಿಗಳು ಬಿದ್ದಿರ್ತಾವೆ, ತಿಪ್ಪ್ಯಾಗ ಬೀಜ ಬಿದ್ದು ಸಸಿ ಎದ್ದಿರ್ತಾವೆ. ಆ ಸಸಿಗಳನ್ನು ಕಿತ್ಕೊಂಡು ಬಂದು ಎಲ್ಲಾದ್ರೂ ಮನೆ ಮುಂದೆ ಹಚ್ಚಬೇಕು ಅಂತಂದ್ರೆ ಕಿತ್ಕೊಂಡು ಹಿಂಗೆ ಅದನ್ನು ಜೋತಿಸ್ಕೊಂತ ಬಂದ್ರೆ ಮನೆಯಾಗ ಹಿರಿಯರು ಬೈತಿರ್ತಾರೆ, ಮುಚ್ಕೊಂಬಾರಲೇ ಬಡ್ಡಿನ ಅಂಥೇಳಿ. ಬೇರನ್ನ ಕೈಯೊಳಗೆ ಮುಚ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಅಂದರೆ ಈ ಬೇರನ್ನ ಆಕಾಶ ನೋಡಬಾರ್ದು, ಬೇರನ್ನ ಆಕಾಶ ನೋಡಿದ್ರೆ ಅದು ಹೊಳ್ಳಿ ನೀವು ಎಲ್ಲಾದರೂ ಹಚ್ಚಿದ್ರೆ ಅದು ಹುಟ್ಟೋದಿಲ್ಲ ಅನ್ನುವಂಥ ಒಂದು ನಂಬಿಕೆ ಐತೆ. ಅದರೊಳಗೆ ವೈಜ್ಞಾನಿಕ ತಿಳುವಳಿಕೆನೂ ಇರಬಹುದು. ಆದರೆ ಇದು ಈ ರೀತಿಯಾದಂಥ ಅರ್ಥಗಳನ್ನು ಪಂಪ ಹೇಗೆ ತನ್ನ ಕಾಲದೊಳಗೆ, ತನ್ನ ಸಮಕಾಲೀನ ಸಂದರ್ಭದೊಳಗೆ, ಯುದ್ಧದ ಸಂದರ್ಭದೊಳಗೆ ವೈರಿಗಳನ್ನು ಹೇಗೆ ನಾಶ ಮಾಡಬೇಕು ಅನ್ನಲಿಕ್ಕೆ ಸ್ಥಳೀಯವಾದಂಥ ಜ್ಞಾನದ ಮೂಲಕ ಕಟ್ಟಿಕೊಟ್ಟ ಅನ್ನುವಂಥದ್ದನ್ನು ನಮಗೆ ಸರಿಯಾಗಿ ಶಿಕ್ಷಕರು ಬೋಧನೆ ಮಾಡಿದ್ರೆ ಸ್ಥಳೀಯ ಜ್ಞಾನಗಳೂ ಸಹ ನಮ್ಮ ಈ ಯುದ್ಧ ಹಪಹಪಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳ್ಕೊಂಡು. ಇವತ್ತು ಯುದ್ಧದ ಬಗ್ಗೆ ಬಹಳಷ್ಟು ಹೇಳಿದರು. ಇವತ್ತು ಎಂಥ ಯುದ್ಧಗಳಾಗ್ತಾ ಇವೆ ಅನ್ನುವಂಥದ್ದು ನಮ್ಮ ಕಣ್ಣೆದುರಿಗೆ ನಮ್ಮ ವೈರಿ ಇಲ್ಲ. ಅದು ಭಾರತದಂಥ ದೇಶದೊಳಗೆ ವೈರಿಗಳನ್ನು ನಿಚ್ಚಳವಾಗಿ ಗುರುತಿಸೋದು ಭಾಳ ಕಷ್ಟ ಆಗತ್ತೆ. ನಾವೇನು ಜಾತಿಗಳನ್ನು ವೈರಿಗಳಂತ ಅನ್ಕೋಬೇಕು, ಈ ಜಾತಿಗಳನ್ನು ಗಟ್ಟಿಗೊಳಿಸ್ತಾ ಇರುವಂಥ ಮಠಗಳನ್ನು ವೈರಿಗಳಂತ ಅನ್ಕೋಬೇಕು, ಅಥವಾ ಈ ಮಠಗಳನ್ನು ಸಾಕ್ತಾ ಇರುವಂಥ ಬಂಡವಾಳಶಾಹಿಗಳನ್ನು ವೈರಿ ಅನ್ಕೋಬೇಕು, ಅಥವಾ ಈ ಬಂಡವಾಳಶಾಹಿಗಳ ಮೇಲೆ ಜಾಗತಿಕ ಭಾಳ ದೊಡ್ಡ ಹಿಡಿತ ಐತಲ್ಲ ಅವುಗಳನ್ನು ವೈರಿ ಅಂತ ತಿಳ್ಕೊಂಡು ಭಾವಿಸಬೇಕು ಅನ್ನುವಂಥ ಎಲ್ಲ ಒಂದು ಕಡೆಗೆ ಸರಿಯಾಗಿ ವೈರಿಗಳನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರದಂಥ ಸಂಕಟಗಳಲ್ಲಿ ಅದೀವಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವೆಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡುವಂಥ ವಸ್ತುಗಳನ್ನು ಎಷ್ಟು ಸಂಭ್ರಮದಿಂದ ಅವುಗಳನ್ನು ತಿಂತೀವಿ, ಉಣ್ತೀವಿ, ಅವುಗಳನ್ನು ಬಳಸ್ತೀವಿ ಅಂತ ತಿಳ್ಕೊಂಡು. ಅಷ್ಟೇ ಅಲ್ಲ, ಒಂದು ವಸ್ತುವಿಗೆ ಮಾರ್ಕೆಟ್ ಬಿದ್ದು ಹೋಯಿತು ಅಂತಂದ್ರೆ ಈ ಮಠಮಾನ್ಯಗಳು ಮತ್ತು ಮಾಧ್ಯಮಗಳು ಸೇರಿಕೊಂಡು ಅದನ್ನು ಎತ್ತುವ ಸಲುವಾಗಿ ಎಂತೆಂಥ ಕಥೆಗಳನ್ನು ಕಟ್ತಾರ ಅನ್ನೋದನ್ನು ನೀವು ನೋಡಬಹುದು. ಯಾವುದೋ ಒಂದು ಕಂಪನಿಯ ಕುಂಕುಮದ ಒಂದು ಅದರ ಮಾರ್ಕೆಟ್ ಬಿದ್ದು ಹೋಯಿತು ಅನ್ನುವಂಥ ಕಾರಣಕ್ಕಾಗಿ ಆ ಕುಂಕುಮವನ್ನು ಹೊಳ್ಳಿ ಮತ್ತು ಮಾರ್ಕೆಟಿಗೆ ಅದನ್ನು ತರಬೇಕು ಅಥವಾ ಮಾರ್ಕೆಟನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಬ್ಬ ಸ್ವಾಮಿಯನ್ನು ತಂದು ಮೀಡಿಯಾದ ಮುಂದೆ ಕುಂದಿರಿಸಿ ಮುಂಜಾನೆ ಹಿಡಿದು ಸಂಜೆ ತನಕ ಕುಂಕುಮದ ಬಗ್ಗೆ ಹೇಳುವಾಗ ಈ ದೇಶದ ಅರ್ಧ ಭಾಗದಷ್ಟಿರುವಂಥ ಮಹಿಳೆಯರು ನಮ್ಮ ಸ್ವಾಮಿಗಳು ಹೇಳುವುದೆಲ್ಲ ಭಾಳ ಸತ್ಯ ಅಂತ ತಿಳ್ಕೊಂಡು ನಂಬುವಂಥ ಮೌಢ್ಯದ ಆವರಣದಲ್ಲಿರುವಂಥ ನಾವುಗಳೆಲ್ಲರೂ ಆ ಸ್ವಾಮಿ ಹೇಳಿದಂಥ ಕುಂಕುಮ ಹುಡ್ಕೊಂಡು ಮಾರ್ಕೆಟಿಗೆ ಹೋಗ್ತೀವಿ ಅಂತ ತಿಳ್ಕೊಂಡು. ಇಂಥದ್ದೇ ಕುಂಕುಮವನ್ನು ಹಚ್ಕೊಂಡ್ರೆ ಗಂಡ ಭಾಳ ದಿವಸ ಬದುಕ್ತಾನ ಅಂತ ತಿಳ್ಕೊಂಡು ಹೇಳುವಂಥದ್ದು, ಮತ್ತು ಇಂಥದ್ದೇ ಕುಂಕುಮ ಹಚ್ಕೊಂಡ್ರೆ ಇಲ್ಲೆಲ್ಲೋ ತಲೆನೋವು ಬಂದ್ರೆ ಇಲ್ಲೊಂದೇನೋ ಒಂದು ಚಕ್ರ ಇರ್ತದಂತ, ಆ ಚಕ್ರ ತಿರುಗಂಗಿಲ್ಲ ಅಂತ ತಿಳ್ಕೊಂಡು ಅವರು ಹೇಳುವಂಥ ಮಾತುಗಳನ್ನು ಕೇಳುವಾಗ ನಾವು ಅವೈಜ್ಞಾನಿಕವಾದಂಥ ಈ ಸಂಗತಿಗಳನ್ನು ಬಂಡವಾಳಶಾಹಿಗಳು ನಮ್ಮ ಮೌಢ್ಯಗಳನ್ನು ಹೇಗೆ ಅವರು ಕ್ಯಾಚ್ ಮಾಡ್ತಾ ಇದ್ದಾರೆ, ಅದನ್ನು ಬಂಡವಾಳವಾಗಿ ಹೇಗೆ ಪರಿವರ್ತಿಸ್ಕೊಳ್ತಾ ಇದ್ದಾರೆ ಅಂತ. ನೀವು ಯಾವುದೇ ಕುಂಕುಮ ಹಚ್ಕೊಂಡ್ರೆ ಯಾವುದೂ ತಲೆನೋವು ನಿಲ್ಲಂಗಿಲ್ಲ. ಅಥವಾ ಹಿಂದಕ್ಕೆ ನಮಗೆ ಗೊತ್ತಿರುವ ಹಾಗೆ ನಮ್ಮ ಸ್ಥಳೀಯವಾದಂಥ ವಸ್ತುಗಳನ್ನು ಇಟ್ಟುಕೊಂಡು ಅವುಗಳನ್ನು ಬಳಸ್ತಾ ಇದ್ರು. ನಮ್ಮ ವಿಭೂತಿಗೆ ಅದರದೇ ಆದಂಥ ಒಂದು ಶಕ್ತಿ ಐತಿ. ವಿಭೂತಿ ಭಾಳ ದೊಡ್ಡದೇನು, ಎಲ್ಲಿ ಇವೇನು ನಮ್ಮ ಸ್ವಾಮಿಗಳು ಹಿಂಗೆ ಗಾಳಿಯಾಗ ಬೀಸಿ ಕೈಯಾಗ ತಂದು ಕೊಡ್ತಾರಲ್ಲ ಆ ವಿಭೂತಿ ಅಲ್ಲ. ನಮ್ಮ ಆಕಳುಗಳು ಹಾಕುವಂಥ ಸಗಣಿಯನ್ನು ಪರಿಷ್ಕರಿಸಿ ಶುದ್ಧಗೊಳಿಸಿ ಅದರಾಗಿರುವಂಥ ಎಲ್ಲ ಕಸ ಕಲ್ಮಶವನ್ನು ತೆಗೆದು ಸುಟ್ಟು ಕೂಳು ಮಾಡಿ ಚಂದನ ಒಳ್ಳೆ ನೀರು ಹಾಕಿ ಕಲಿಸಿ ಒಣಗಿಸ್ಕೊಡುವಂಥ ಒಂದು ವಸ್ತು ಅದು. ಅದಕ್ಕೆ ನೀವೇನು ಮುಂದೆ ಅದನ್ನ ಅಧ್ಯಾತ್ಮನ ಅನ್ಕೊಡ್ರಿ, ದೇವ್ರ ಅನ್ಕೊಡ್ರಿ, ಅದನ್ನೇನೇ ಅನ್ಕೊಡ್ರಿ, ಆದ್ರೆ ಅದ್ರೊಳಗೆ ಒಂದು ಶಕ್ತಿ ಐತಿ. ಹಳ್ಳಿ ಒಳಗೆ ಈ ಗರ್ಭಿಣಿ ಮಹಿಳೆಯರಿಗೆ ವಿಟಾಮಿನ್ಗಳು ಕಡಿಮೆ ಆದವು ಅಂತಂದ್ರೆ ನಾವೆಲ್ಲ ಈ ವಿಭೂತಿ ತಿಂತಿದ್ವಿ. ಮನೆಯಾಗ ಹಿರಿಯರು ತಂದಿಡ್ತಿದ್ರು ವಿಭೂತಿಗಳನ್ನು. ಹೋಗಿ ಇಂಥಲ್ಲೇ ವಿಭೂತಿ ಚಲೋ ಮಾಡ್ತಾರೆ, ಇದನ್ನು ತಂದಿಡಬೇಕು, ಮನೆಯಾಗ ಹುಡುಗಿ, ಮನೆಯಾಗಿರುವಂಥ ಸೊಸಿ, ಮನೆಯಾಗಿರುವಂಥ ಮಗಳು ಗರ್ಭಿಣಿ ಅದಾಳ ಅಂತ ತಿಳ್ಕೊಂಡು. ಯಾವುದೋ ಒಂದು ವಿಟಾಮಿನ್ ಕೊರತೆಯ ಕಾರಣಕ್ಕಾಗಿ ಅದನ್ನು ತಿನ್ನಬೇಕು ಅನ್ನುವಂಥದ್ದು ಇತ್ತಲ್ಲ, ಅದನ್ನು ತಿನ್ನುವುದರ ಮೂಲಕ ನಮಗೆ ಕೊರತೆಯಾದಂಥ ವಿಟಾಮಿನ್ಗಳನ್ನು ಅದರ ಮೂಲಕ ತುಂಬಿಕೊಳ್ತಾ ಇದ್ದೀವಿ. ಇವತ್ತೇನು ಹೇಳ್ತಾ ಇದೆ ಕಂಪನಿಗಳು, ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಇಂಥದ್ದೇ ವಸ್ತುವನ್ನು ಅಥವಾ ಇಂಥದ್ದೇ ಗುಳಿಗೆಯನ್ನು, ಇಂಥದ್ದೇ ಕ್ಯಾಪ್ಸಲ್ಸನ್ನು ತೊಗೊಂಡ್ರಿ ಅಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಗರ್ಭದಲ್ಲಿರುವಂಥ ಮಕ್ಕಳು ಉದ್ಧಾರ ಆಗ್ತಾರ ಅನ್ನುವಂಥದ್ದನ್ನು ಅವ್ರು ಹೇಳಂಗಿಲ್ಲ. ನಮ್ಮ ಸುಂದರವಾದಂಥ ನಟನಟಿಯರನ್ನು ಮುಂದೆ ನಿಲ್ಲಿಸಿ ಟಿ ವಿ ಒಳಗೆ 24 ತೋರಿಸ್ತಾರೆ. 24 ತಾಸು ಅವ್ರನ್ನ ತೋರಿಸೋದ್ರ ಮುಂದೆ ಅವ್ರಂಗೆ ನಾವು ಆಗೋ ಸಲುವಾಗಿ ಮತ್ತು ಅವ್ರು ಹೆತ್ತಂಥ ಮಕ್ಕಳು ನಮಗೂ ಇರಬೇಕು ಅಂತ ತಿಳ್ಕೊಂಡು ನಾವಂಥ ಗುಳಿಗೆಗಳನ್ನು ಹುಡ್ಕೊಂಡು ಹೋಗ್ತೀವಲ್ಲ, ಇದು ಹೇಗೆ ಇದನ್ನು ನಾವು ಈ ಇಡೀ ಸಮಾಜದೊಳಗೆ ಈ ಬಹುರಾಷ್ಟ್ರೀಯ ಕಂಪನಿಗಳು ಸೃಷ್ಟಿ ಮಾಡುವಂಥ ಸುಳ್ಳುಗಳನ್ನು ಸತ್ಯದ ತಲೆಯ ಮೇಲೆ ಹೊಡೆಯುವ ಹಾಗೆ ಮಾಧ್ಯಮಗಳು ಬಿಂಬಿಸ್ತಾ ಇರುವುದಕ್ಕೂ ನಾವು ಪ್ರಶ್ನೆ ಮಾಡಬೇಕಾಗೈತಿ ಅಂತ. ಮಾಧ್ಯಮಗಳಿಗೂ ಅದರದೇ ಆದಂಥ ಜವಾಬ್ದಾರಿ ಐತಿ, ಸಾಮಾಜಿಕ ಹೊಣೆಗಾರಿಕೆ ಐತಿ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭ ಇದು ಅಂತ ತಿಳ್ಕೊಂಡು.
ಅಷ್ಟೇ ಅಲ್ಲ, ನಮ್ಮ ರೈತರನ್ನ ಈ ಏನು ರಸಗೊಬ್ಬರಗಳ ಮೂಲಕ ಕಟ್ಟಿ ಹಾಕಿ ಇಡೀ ಭೂಮಿಯನ್ನು ಸರ್ವನಾಶ ಮಾಡುವಂಥ ಕಂಪನಿಗಳು ಹುಟ್ಕೊಂಡವಲ್ಲ, ಅದರ ಬಗ್ಗೆನೂ ನಮ್ಮ ರೈತರಿಗೆ ನಾವು ತಿಳುವಳಿಕೆಯನ್ನು ಕೊಡಬೇಕಾಗೈತಿ. ನಾವು ಕುಡಿಯುವಂಥ ಪೆಪ್ಸಿಯನ್ನು ನಮ್ಮ ಗದಿಗೆ ಜಿಲ್ಲೆಯೊಳಗೆ ಕಡಲಿಗೆ ಹಾಕಿದಂಥ ಕಡಲಿ ಬೆಳೆಗೆ ಕೀಟ ಕಡಲಿಗೆ ಹುಳ ಹತ್ತಿರ್ತಾವ್ರಿ. ಈ ಹುಳಗಳನ್ನ ಏನು ಹಾಕಿದ್ರು ಹುಳ ಸತ್ತಿರ್ಲಿಲ್ಲ. ನೀವು ಎಂಥದ್ದೇ ಕಂಪನಿ ಹುಟ್ಟು ಹಾಕಿದಂಥ ಔಷಧ ಹೊಡೆದ್ರು ನಾಳೆಗೆ 4 ಹಾಕಿದ್ದು, ಇವತ್ತು 2 ಇದ್ರೆ ನಾಳೆಗೆ 4 ಹಾಕಿದ್ದು. ಸುಮ್ಮನೆ ಒಬ್ಬ ಪ್ರಯೋಗ ಮಾಡಿದ. ಏನು ಪ್ರಯೋಗ ಮಾಡಿದ ಅಂದ್ರೆ, ಒಂದು ಹೊಲದೊಳಗೆ ಒಂದಿಷ್ಟು ಚುರುಮರಿ ಹೋಗಿದ್ರೆ ಹಕ್ಕಿಗಳು ಬಂದು ಚುರುಮರಿ ತಿನ್ನಕ್ಕೆ ಬಂದು ಚುರುಮರಿಯ ಜೊತೆಗೆ ಹುಳಗಳನ್ನು ತಿಂದುವು ಅನ್ನುವಂಥದ್ದು. ಅಂದ್ರೆ ಈ ನಮ್ಮ ಪಾರಂಪರಿಕವಾದಂಥ ಜ್ಞಾನ ಇತ್ತಲ್ಲ, ಈ ಪಾರಂಪರಿಕವಾದಂಥ ಜ್ಞಾನವನ್ನು ಪಠ್ಯದ ಮೂಲಕ ನಾವು ಎಷ್ಟರ ಮಟ್ಟಿಗೆ ಬೋಧಿಸ್ತೀವಿ, ಎಷ್ಟರ ಮಟ್ಟಿಗೆ ಇವತ್ತು ಕಟ್ಟಿ ಕೊಡಕ್ಕೆ ತಯಾರಾಗಿವಿ, ಅಥವಾ ಈ ಪಾರಂಪರಿಕವಾದಂಥ ಜ್ಞಾನ ನಮಗೆ ಎಷ್ಟೈತಿ ಅನ್ನುವಂಥದ್ದನ್ನು ಈ ಹೊತ್ತಿನೊಳಗೆ ನಾವು ಇದನ್ನು ಆಲೋಚನೆ ಮಾಡಬೇಕು ಅಂತ ಹೇಳ್ಕೊಂಡು, ಹೀಗಾಗಿ ಎಲ್ಲ ವಸ್ತುಗಳು ಕಂಪನಿಯಿಂದ ಬರುವಂಥದ್ದು ಅಥವಾ ವಿಶ್ವ ಮಾರುಕಟ್ಟೆ ಸೃಷ್ಟಿ ಮಾಡಿದಂಥ ಮಿಥ್ಯೆಗಳ ಮೂಲಕವೇ ಈ ವಸ್ತುಗಳು ಭಾಳ ಜಗತ್ತನ್ನು ಉದ್ಧಾರ ಮಾಡ್ತಾವು ಅನ್ನುವಂಥ ಭ್ರಮೆಗೆ ಒಳಗಾದಂಥ ನಮ್ಮ ಬಿಡುಗಡೆ ಹೇಗೆ ಅನ್ನುವಂಥದ್ದನ್ನು ದೇವನೂರು ಮಹಾದೇವರು ಇಷ್ಟೊತ್ತಿನವರೆಗೂ ಕಪ್ಪೆಯ ನಿದರ್ಶನದ ಮೂಲಕ ನಮಗೆ ಹೇಳ್ಕೊಟ್ಟಾರೆ. ಬಕ್ಬರ್ಲೆ ಬೀಳು ಮೊದಲೇ ಹೇಳಬೇಕು ಅಂತ ತಿಳ್ಕೊಂಡು, ಬಕ್ಬರ್ಲೆ ಬೀಳಬೇಡ್ರಿ ಅಂತ ಹೇಳಕತ್ತಾರ. ಪಾಪ ಅವರು ಮೈಸೂರು ಭಾಷೆ ಒಳಗೆ ಚಿತ್ತ ಆಗಬಾರ್ದು ಅಂತ ಹೇಳಿದ್ರು. ನಮ್ಮ ಭಾಷೆ ಬಕ್ಬರ್ಲೆ ಬೀಳು ಮೊದಲು ನೀವು ಯಾಚ್ರಿರ್ರಿ ಅಂತ ಹೇಳ್ತಾರೆ. ಹೀಗಾಗಿ ನಾವು ಬಕ್ಬರ್ಲೆ ಬೀಳುವ ಮೊದಲ ಎಚ್ಚರ ಆಗಬೇಕು ಅಂತಂದ್ರೆ, ನಮ್ಮ ಸ್ಥಳೀಯವಾದಂಥ ಸಂಪತ್ತುಗಳನ್ನು ಹೇಗೆ ನಾವು ನಾಶಗೊಳ್ಳದ ಹಾಗೆ ಉಳಿಸ್ಕೊಳ್ಬೇಕಾಗೈತಿ ಮತ್ತು ಅದರ ಮುಂದಿನ ತಲೆಮಾರಿಗೆ ಹೇಗೆ ಅದನ್ನು ನಾವು ರವಾನೆ ಮಾಡಬೇಕಾಗೈತಿ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ನಿಮ್ಮ ಕಡೆಗೆ ನೀವು ನೋಡ್ತೀರಿ, ನಮ್ಮ ಕಡೆಗೆ ಎಷ್ಟು ಈ ಬೀದರ್ ಕಡೆಗೆ ಬಂದ್ರಿ ಅಂತಂದ್ರೆ ನೆಲದಾಗಿಟ್ಟಂಗೆ ನೆಲ ಕೊರೆದು ಮನೆಗಳನ್ನು ಎಷ್ಟು ಅದ್ಭುತವಾದಂಥ ಮನೆಗಳನ್ನು ಕಟ್ಟಿವಿ. ಅದ್ರ ಒಂದು ಕಂಪನಿ ಹೇಳತ್ತ ಇಂಥದ್ದೊಂದು ಸಿಮೆಂಟನ್ನು ಉಪಯೋಗಿಸಿದ್ರಿ ಅಂತಂದ್ರೆ ಅದು ಯಾವುದೋ ಒಂದು ತಗಡನ್ನು ಹಿಡೋದು ಇಂಥ ಒಬ್ಬ ಭಾಳ ದೊಡ್ಡ ಶಕ್ತಿವಾನ ಇದನ್ನು ಮುರಿಯೋದೆಲ್ಲ 100 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ನಮ್ಮ ನೆಲದಲ್ಲಿರುವಂಥ ಸಂಪತ್ತನ್ನು ಬಳಸ್ಕೊಳ್ಳಿಕ್ಕೆ ಮುಂದಾಗೋದಿಲ್ಲ. ಎಲ್ಲೋ ಒಂದು ಕಂಪನಿ ಸೃಷ್ಟಿ ಮಾಡಿದಂಥ ವಸ್ತುವನ್ನು ಹುಡುಕಿಕೊಂಡು ಹೋಗುವ ಹಾಗೆ ನಮ್ಮನ್ನು ದಾವಂತ ತನಕ ಒಳಪಡಿಸುವಂಥ ಈ ಒಂದು ಜಾಹೀರಾತಿನ ಲೋಕ ಸೃಷ್ಟಿಯಾಗೈತಿ ಅಂತ ಹೇಳ್ತಾರೆ. ಹೀಗೆ ಈ ಸಮಾನತೆ ಮತ್ತು ಸಂಪತ್ತನ್ನು, ನಮ್ಮ ಸ್ಥಳೀಯ ಸಂಪತ್ತಿದೆಯಲ್ಲ, ನಮ್ಮ ಪಾರಂಪರಿಕ ಜ್ಞಾನ ಅನ್ನುವಂಥದ್ದು ಸಂಪತ್ತೇ, ಬರೀ ಭೌತಿಕವಾದಂಥ ಸಂಪತ್ತಲ್ಲ. ನಮ್ಮ ಜ್ಞಾನ ಸಂಪತ್ತನ್ನು ಸಹ ಇವತ್ತು ನಾವು ಹಂಚುವಂಥದ್ದನ್ನು, ಇವತ್ತು ಅಕ್ಷರವನ್ನೂ ಸಹ ನಾವು ಒಂದು ರೀತಿಯಾಗಿ ಸಾಮೂಹಿಕ ಭೋಜನಕ್ಕೆ ಅಥವಾ ಸಾಮೂಹಿಕವಾಗಿ ಎಲ್ಲರೂ ಉಣ್ಣಲಾರದ ಹಾಗೆ ನೋಡ್ಕೊಂಡು, ಒಂದು ಕಡೆಗೆ ಖಾಸಗಿ ಶಾಲೆಗಳು, ಇನ್ನೊಂದು ಕಡೆಗೆ ಸರ್ಕಾರಿ ಶಾಲೆಗಳು. ಖಾಸಗಿ ಶಾಲೆಗಳ ಅಬ್ಬರ ಹೇಗಿದೆ ಅಂತಂದ್ರೆ, ಆ ಖಾಸಗಿ ಶಾಲೆಗೆ ಹೋದ್ರೆ ಮಾತ್ರ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರ ಅನ್ನುವ ರೀತಿಯೊಳಗೆ ಇಡೀ ಮನೆಯನ್ನು ಖಾಸಗಿ ಶಾಲೆಯ ಈ ಒಂದು ಭಾಳ ದೊಡ್ಡ ಹುನ್ನಾರ ಮಕ್ಕಳನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವಂಥ ಭಾಳ ಪ್ರಯತ್ನವನ್ನು ಮಾಡಕತ್ತಾರೆ. ಈ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ ಅಂತ ಹೇಳ್ಕೊಂಡು, ಎಲ್ಲ ಮಧ್ಯಮ ವರ್ಗದ ಬರೀ ಮಧ್ಯಮ ವರ್ಗದವ್ರದ್ದಲ್ಲ, ಇವತ್ತು ದುಡಿಯುವಂಥ ವರ್ಗದಲ್ಲಿನೂ ಸಹ ತಮ್ಮ ಮಕ್ಕಳು ತಾವು ದುಡಿಮೆಯ ಮೂಲಕ ಅನುಭವಿಸುವಂಥ ಕಷ್ಟ ನಷ್ಟಗಳು ನಮ್ಮ ಮಕ್ಕಳಿಗೆ ಬರಬಾರದು ಅನ್ನುವಂಥ ಕಾರಣಕ್ಕಾಗಿ ಆ ಮಕ್ಕಳನ್ನು ಎಂಥ ಶಾಲೆಗೆ ಕಳಿಸ್ಬೇಕಂದ್ರೆ ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಕಳಿಸಿದ್ರೆ ಮಾತ್ರ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಪಕ್ಕದ ಮನೆಯೊಳಗೆ ಹೆಂಗೆ ಅಮೇರಿಕಕ್ಕೆ ಇಂಗ್ಲೆಂಡಿಗೆ ಹೋಗಿ ಬಂದಲ್ಲ ಹಂಗೆ ನನ್ನ ಮಕ್ಕಳು ಹೋಗಿ ನನ್ನ ರೊಕ್ಕ ಕೊಡ್ತಾರ ಅನ್ನುವಂಥ ಅಪನಂಬಿಕೆಯಿಂದ ಇವರು ಈ ಮಕ್ಕಳನ್ನು ಇಲ್ಲಿಗೆ ಎಳ್ಕೊಂಡು ಹೋಗ್ತಾರ, ತಮ್ಮ ದುಡ್ದದ್ದನ್ನೆಲ್ಲ ಅಲ್ಲಿಗೆ ಹಂಚಾಕತ್ತಾರ ಅಂತ ತಿಳ್ಕೊಂಡು. ಇದನ್ನು ತಪ್ಪಿಸೋದು ಹೆಂಗೆ? ಅಮೇರಿಕಕ್ಕೆ ಹೋದಂಥ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ತಾ ಇಲ್ಲ, ಆ ತಂದೆ ತಾಯಿಗಳು ಇವತ್ತು ವೃದ್ಧಾಶ್ರಮದಲ್ಲಿ ಕೊಳೆಯಾಕೆ ಹತ್ತಾರ ಅನ್ನುವಂಥದ್ದನ್ನು ಮಾಧ್ಯಮದವ್ರು ತೋರಿಸ್ರಿ ಅವರಿಗೆ. ಅಂದಾಗ ಅವ್ರಿಗೆ ಏನಂತ, ನಮ್ಮ ಮಕ್ಕಳನ್ನ ನಮ್ಮ ಮಧ್ಯದೊಳಗನ ಹಿಂಗನ ಒಕ್ಕಲ್ತನ ಮಾಡ್ಕೊಂಡು ನಾಳೆ ನನ್ನನ್ನು ನೋಡ್ಕೊಳ್ತಾನ ಅನ್ನುವಂಥದ್ದಾದ್ರೂ ಅವ್ರಿಗೆ ಬರಲಿ ಅಂತ ತಿಳ್ಕೊಂಡು, ಆ ಕಾರಣಕ್ಕಾದ್ರೂ ಇಂಗ್ಲಿಷ್ ಮಾಧ್ಯಮದ ಮೋಹದಿಂದ ನಮ್ಮ ತಾಯಂದರು, ನಮ್ಮ ಇಡೀ ಸಮುದಾಯ ಬಿಡುಗಡೆಯನ್ನು ಹೊಂದಬೇಕಾಗೈತಿ. ಹಂಗಂತಂದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗಬಾರ್ದ, ನಮ್ಮ ಮಕ್ಕಳು ಜಗತ್ತಿಗೆ ತೆರೆದುಕೊಳ್ಬಾರ್ದ ಅನ್ನುವಂಥ ಪ್ರಶ್ನೆಗಳನ್ನು ಸಹಜವಾಗಿ ಪಾಲಕರು ಹಾಕ್ತಾರ ಅಂತ ತಿಳ್ಕೊಂಡು. ಹೌದು, ಮಕ್ಕಳು ಯಾವ ಮಾಧ್ಯಮದ ಮೂಲಕ ಅಥವಾ ಯಾವ ಜ್ಞಾನಕ್ಕಾಗಿ ಹೇಗೆ ಇವರು ತೆರೆದುಕೊಳ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲಿ ಅವ್ರಿಗೆ ಹೇಳಿಕೊಟ್ಟಿವಿ ಅಂತ ತಿಳ್ಕೊಂಡು, ಎಲ್ಲಿ ನಾವು ಅವ್ರಿಗೆ ಹೇಳ್ತಾ ಇದ್ದೇವೆ. ನಾನು ಕನ್ನಡ ಇವತ್ತಿಗೂ ನನ್ನನ್ನು ಗೇಲಿ ಮಾಡುವಂಥವ್ರು ನನ್ನ ಎದುರಿಗೆ ಅದಾರ ಅಂತ ತಿಳ್ಕೊಂಡು ಬಹಳಷ್ಟು ಜನರು ಅದಾರ. ಅಂದ್ರೆ ನಾವು ಸಾಂಪ್ರದಾಯಿಕವಾಗಿ ಸಮಾಜ ಹೇಳಿಕೊಂಡಂಥ ಸಂಗತಿಗಳನ್ನು ಆಧುನಿಕ ಕಾಲದಲ್ಲಿಯೂ ಜೀವಂತ ಇಡುವಂಥ ಪ್ರಯತ್ನವನ್ನು ಮಾಡಕತ್ತೀವಿ ಅಂತ ತಿಳ್ಕೊಂಡು. ದೇವನೂರು ಮಹಾದೇವರು ಹೇಳಿದರು ಅಂತಂದ್ರೆ ಸಮಾಜ ಒಪ್ಪುತ್ತ, ಮಲ್ಲಿಕಾ ಗಂಟಿ ಹೇಳಿದ್ರು ಒಪ್ಪಂಗಿಲ್ಲ. ಒಪ್ಪುತ್ತ ಯಾಕೆ ಒಪ್ಪಂಗಿಲ್ಲ ಅಂತಂದ್ರೆ ಹೆಣ್ಮಕ್ಳು ಬುದ್ಧಿ ಮಣಕಾಲ ಕೆಳಗ ಇದು ನಮ್ಮೊಳಗೆ ಜನಜನಿತವಾಗೈತಿ. ನೋಡ್ರಿ, ನೀವು ಶಾಲೆ ಹೊಚ್ಚಾಕ ಬರೀ ಹೆಣ್ಮಕ್ಳಿಗೆ ಕರೆದ್ರು. ಯಾಕಂದ್ರೆ ದೇವನೂರು ಅವ್ರಿಗೆ ಹೆಣ್ಮಕ್ಳು ಶಾಲೆ ಹೊಚ್ಚಿದ್ರು ಅವ್ರು ಊರ್ ತನಕ ಒಯ್ತಿದ್ದಿಲ್ಲ ಶಾಲು ಒಯ್ತಿದ್ರಿಲ್ಲ.
ಅದರಲ್ಲಿಯೂ ನಮ್ಮ ಈ ಉತ್ತರ ಕರ್ನಾಟಕದೊಳಗಿರುವಂಥ ಜಮೀನ್ದಾರಿಕೆಯ ಸಂಸ್ಕೃತಿಯ ಮೂಲಕ ಬಂದಂಥ ಲಿಂಗ ವಿರೋಧಿ ಸಂಗತಿಗಳದಾವಲ್ಲ, ಭಾಳ ಜೀವಂತ ಇಟ್ಟವ್ರು ನಾವೇ. ಸಾರ್ವಜನಿಕವಾಗಿ ನಮ್ಮ ಬಿಟಿಲಲ್ತ ನಾಯಕರು ಹೇಳ್ತಾ ಇದ್ರು, ಸಾರ್ವಜನಿಕವಾಗಿ ಒಬ್ಬ ಮಹಿಳೆಗೆ ಒಬ್ಬ ಬೇರೆ ಗಂಡಸು ಮಾಲೆ ಹಾಕೋದು ಭಾಳ ಅಪರೂಪ ಈ ಭಾಗದೊಳಗೆ. ಹಾಕ್ರಿ ಅಂತ ನಾವು ಒತ್ತಾಯ ಮಾಡಿ ಹಾಕಿಸ್ಕೊಂಡ್ರು ಮನೆಗೆ ಹೋಗಿಂದ ಅವ್ರು ಯಾರ್ಯಾರ ಕಡೆ ತರಾಟೆ ತಗೊಂತಾರೋ ಗೊತ್ತಿಲ್ಲ, 2 ಸಲ ಕೈ ತಗೊಂತಾರೋ ಗೊತ್ತಿಲ್ಲ. ಇಂತಹ ಲಿಂಗ ವಿರೋಧಿ ಸಂಗತಿಗಳು ನಮಗೆ ಗೊತ್ತಿಲ್ಲದ ಹಾಗೆ ಸಮಾಜದೊಳಗೆ ಚಲಾವಣೆಯಲ್ಲಿರುವಂಥದ್ದನ್ನು ಸಾರ್ವಜನಿಕವಾಗಿ ಆದರೂ ನಾವು ಅದನ್ನು ಮೀರಬೇಕಾಗೈತಿ ಅಂತ ತಿಳ್ಕೊಂಡು, ಇದನ್ನು ಯಾರು ಮೀರಬೇಕು? ಹಳ್ಳಿ ಅವ್ರು ಮೀರೋದಲ್ಲ, ಇದನ್ನು ಯಾರು ಮೀರಬೇಕು? ಸ್ವತಃ ನನ್ನ ಅನುಭವನೇ ಅದು, ಸ್ವತಃ ನನ್ನ ಅನುಭವನೂ ಹೌದು, ಮತ್ತು ನಮ್ಮ ಸಮಾಜ ನಮ್ಮನ್ನು ಹಾಗೆ ಇಟ್ಟಿದ್ದೂ ಹೌದು. ದೇವನೂರು ಮಹಾದೇವರು ನನಗೆ ಹಾರ ಹಾಕ್ತಾರೆ. ಯಾಕಂದ್ರೆ ನಾವು ಹಾಕುವ ಹಾಗೆ ತಲೆ ಬಗ್ಗಿಸಿ ನಿಲ್ತೀವಿ, ಹಾಕ್ರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ನಮ್ಮೆಲ್ಲ ಹೆಣ್ಮಕ್ಳು ಒತ್ತಾಯ ಬರಬೇಕಲ್ಲ. ಎಲ್ಲ ಹೆಣ್ಮಕ್ಳು ಒತ್ತಾಯ ಮಾಡುವಾಗ ನಾವೇನಾದ್ರೂ ಮತ್ತು ಹಾಗೇನೆ ಈ ನಮ್ಮ ಒತ್ತಾಯಗೆ ಒಳಗಾಗುವಂಥ ಪುರುಷ ವರ್ಗದ ಮನಸ್ಸು ಬದಲಿ ಆಗ್ಬೇಕಲ್ಲ. ನೀವು ಬಿಟ್ಟಿಲ್ಲ ಅಂತ ನಾಯಕರು ಇಲ್ಲಿ ನಮ್ಮನ್ನ ಹೆಂಗೆ ನಡೆಸ್ಕೊಂತಾರ ಅಂತ ಹೇಳಿ, ಇಂತಹ ಸಾಮಾಜಿಕವಾದಂಥ ವೈರುಧ್ಯಗಳನ್ನು ನಾವು ಸ್ವತಃ ಮೀರಬೇಕಾಗಿತ್ತು. ಇದನ್ನು ಪಠ್ಯದ ಮೂಲಕ ಬೋಧಿಸುವಂಥ ಸಂದರ್ಭದೊಳಗೆ ಶಿಕ್ಷಕರ ಮನಸ್ಸಾದರೂ ವೈಜ್ಞಾನಿಕ ಲೋಕದೊಳಗೆ ಅದು ವಿಹರಿಸಬೇಕಲ್ಲ ಅಂತ ತಿಳ್ಕೊಂಡು, ಅದು ವೈಜ್ಞಾನಿಕಗೊಳ್ಬೇಕಾಗೈತಲ್ಲ. ನಾವು ನಮ್ಮ ತಲೆಯನ್ನೇ ಎಲ್ಲ ಮಠಗಳಿಗೆ ಒತ್ತಿ ಇಟ್ಟಿವಿ, ತಲೆಯನ್ನೆಲ್ಲ ಮೂಢನಂಬಿಕೆಗೆ ಒತ್ತಿ ಇಟ್ಟಿವಿ. ಆದ್ರೆ ನಾವು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇರುವಾಗ ಏನೋ ಒಂದು ಪಠ್ಯವನ್ನು ಬೋಧನೆ ಮಾಡ್ತಾ ಇರ್ತೀವಿ.